ಮೋದಿ ಸರ್ಕಾರ ಕೆಡವಿ ರಾಹುಲ್ ಗಾಂಧಿ ಪಿಎಂ ಆಗ್ತಾರಾ? ಐಎನ್ಡಿಎ ಕೂಟದಲ್ಲಿ ಸಾಲು ಸಾಲು ಗೊಂದಲಗಳು ಸೃಷ್ಟಿಯಾಗಿವೆ. ಕೇವಲ 210ಕ್ಕೆ ಕುಸಿತಗೊಂಡಿರುವ ಐಎನ್ಡಿಐ ಕೂಟದ ಬಲ. ಐಎನ್ಡಿಐ ಕೂಟ ತೊರೆದ 4ನೇ ಅತಿ ದೊಡ್ಡ ಪಕ್ಷ ಡಿಎಂಕೆ. ಇನ್ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಅಂತ ಸ್ಟಾಲಿನ್ ಪಡೆ ಈಗಾಗಲೇ ಹೇಳಿರುವಂತದ್ದು. 272 ಸಂಸದರನ್ನ ಹೊಂದಿಸಿದ್ರೆ ಮಾತ್ರ ಪ್ರಧಾನಿ ಆಗಬಹುದು ಚಾನ್ಸಸ್ ಇರುವಂತದ್ದು ರಾಹುಲ್ ಗಾಂಧಿ ಅವರಿಗೆ. ಆದ್ರೆ ರಾಹುಲ್ ಗಾಂಧಿಯನ್ನ ಬೆಂಬಲಿಸೋ ನಾಯಕ ಯಾರು ಈಗ ಪ್ರಶ್ನೆ ಆಗಿರುವಂತದ್ದು. ಮೋದಿ ಸರ್ಕಾರವನ್ನ ಕೆಡವಿ ರಾಹುಲ್ ಗಾಂಧಿ ಪಿಎಂ ಆಗ್ತಾರಾ? ಐಎನ್ಡಿಐಎ ಕೂಟದಲ್ಲಿ ಸಾಲು ಸಾಲು ಗೊಂದಲಗಳು ಸೃಷ್ಟಿಯಾಗಿವೆ ಈಗ ಆಲ್ರೆಡಿ. ಕೇವಲ 210ಕ್ಕೆ ಕುಸಿತ ಕಂಡಿರುವಂತಹ ಐಎನ್ಡಿಐ ಕೂಟದ ಬಲ. ಐಎನ್ಡಿಐ ಕೂಟ ತೊರೆದ್ರೆ 4ನೇ ಅತಿ ದೊಡ್ಡ ಪಕ್ಷ ಡಿಎಂಕೆ ಈಗಾಗಲೇ ಪಕ್ಷವನ್ನ ತೊರೆದಿದೆ. ಇನ್ಯಾವತ್ತೂ ಕೂಡ ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಅಂತ ಸ್ಟಾಲಿನ್ ಕೂಡ ಹೇಳಿದ್ದಾರೆ. 272 ಸಂಸದರನ್ನ ಹೊಂದಿಸಿದ್ರೆ ಮಾತ್ರ ಪ್ರಧಾನಿ ಆಗಬಹುದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯನ್ನ ಬೆಂಬಲಿಸೋ ನಾಯಕ ಯಾರು ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಹಾಗಿದ್ರೆ ರಾಹುಲ್ ಗಾಂಧಿ ಅವರ ಸೇನೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ನಲ್ಲಿ 100 ಸಂಸದರಿದ್ದಾರೆ. ಸಮಾಜವಾದಿ ಪ್ಲಸ್ ಟಿಎಂಸಿ ಪಕ್ಷವನ್ನ ಒಟ್ಟುಗೂಡಿಸಿದ್ರೆ 65 ಸಂಸದರಿದ್ದಾರೆ. ಇತರರು 45 ಸಂಸದರು. ಒಟ್ಟು 210 ಸಂಸದರು ರಾಹುಲ್ ಗಾಂಧಿ ಪಡೆಯಲ್ಲಿ, ರಾಹುಲ್ ಗಾಂಧಿ ಅವರ ಸೇನೆಯಲ್ಲಿ ಇರುವಂತದ್ದು. 210 ಶಾಸಕರನ್ನ ಇಟ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಪಿಎಂ ಆಗೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಹತ್ತತ್ರ 272 ತನಕನಾದ್ರೂ ಬರಬೇಕು. ಈ ಒಂದು ಕಾರಣಕ್ಕೆ ತುಂಬಾನೇ ಕಷ್ಟ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ.